ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತೊಂದು ಒಂದು ಸ್ವಲ್ಪ ಡಿಫ್ರೆಂಟ್ ಆದ ಒಂದು ಡಿಸೈನ್ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಬರುತ್ತೆ. ಸೊ ಇದು 2 ಹೋಲ್ ಕಾಣಬೇಕು ನಿಮ್ಗೆ. ಹಿಂಗೆ ಇದು ಕೋನ್ ಥ್ರೆಡ್ಡಲ್ಲಿ ಹಾಕಿರೋದ್ರಿಂದ ಹಿಂಗೆ ಬರುತ್ತೆ. ಇದು ಸ್ಟಿಫ್ ಆಗಿದೆ, ಬಗ್ಗಲ್ಲ. ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ. ಹೇಗೆ ಮಾಡೋದು ಅಂತಂದರೆ, ಜಸ್ಟ್ ಒಂದು ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶಾ, ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕಿ ಈ ಥರ ಸಿಂಗಲ್ ಕ್ರೋಶಾ ಮಾಡ್ತಾ ಹೋಗಬೇಕು. ನೋಡಿ, ಸ್ಟಾರ್ಟಿಂಗಲ್ಲಿ 4 ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಜಾಸ್ತಿ ಬೇಡ. ಸೊ 4 ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಪ್ಯಾಟ್ರನ್ ಚೇಂಜ್ ಇದು ಮಾಡ್ಕೋಬೇಕು ನೀವು. ನಾನು ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿರೋದ್ರಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಹೇಳ್ಕೊಡ್ತೀನಿ ಇಲ್ಲಿ ಡಿಸೈನು. ಇವಾಗ ನೋಡಿ, ಈಗ 5 ಸಿಂಗಲ್ ಕ್ರೋಶಾ ಗ್ಯಾಪ್ ಕೊಟ್ಟಿದ್ದೀನಲ್ವ, ಇದು ಡಿಸೈನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ನಾನು ಮಧ್ಯದಲ್ಲಿ 5 ಕೊಟ್ಟಿದ್ದೀನಿ. ಸೊ ಈ 3 ಇಲ್ಲ 4 ನಿಮಗೆ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ಓಕೆ, ಇಲ್ಲಿಂದ 4 ಚೈನ್ ಹಾಕ್ಕೊಂಡು ವರ್ಕನ್ನು ತಿರುಗಿಸ್ಕೊಳ್ಳಿ. ಇಲ್ಲಿ ಬರೀ 3 ಸಿಂಗಲ್ ಕ್ರೋಶಾ ಇದೆ ಅಂತ ಅಂದ್ಕೊಳ್ಳಿ ಸ್ಟಾರ್ಟಿಂಗು. ಸೊ ಇಲ್ಲಿ 4 ಚೈನ್ ಹಾಕ್ಕೊಂಡ್ಮೇಲೆ ಈ ಮಧ್ಯದ್ದು ಸಿಂಗಲ್ ಕ್ರೋಶಾಗೆ ಹೋಗಿ ಒಂದು ಕಂಬ ಹಾಕ್ಕೊಳ್ಳಿ, ಡಬಲ್ ಕ್ರೋಶಾ, ಮತ್ತು 4 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇರುತ್ತಲ್ಲ, ಈ 3 ಸಿಂಗಲ್ ಕ್ರೋಶಲ್ಲಿ ನೆಕ್ಸ್ಟ್ ಇರುತ್ತೆ, ಆ ಸಿಂಗಲ್ ಕ್ರೋಶಾಗೆ ಹೋಗಿ ಒಂದು ಸಿಂಗಲ್ ಕ್ರೋಶಾನೇ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶಾ ಹಾಕಿ ವರ್ಕ್ನ ತಿರುಗಿಸ್ಕೊಳ್ಳಿ. ನೋಡಿ, ಇಲ್ಲಿ ಈ ಥರ ಬರಬೇಕು. ಇಲ್ಲಿ ಫಸ್ಟ್ ಈ 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳೋಣ, ಮತ್ತು ಒಂದು ಹಾಫ್ ಡಬಲ್ ಕ್ರೋಶಾ. ಹಾಫ್ ಡಬಲ್ ಕ್ರೋಶಾ ಅಂದರೆ 3 ರಿಂಗನ್ನು ಒಟ್ಟಿಗೆ ಒಂದೇ ಸರಿ ನೋಡಿ ಈ ಥರ ದಾರದಿಂದ ಹೊರಗಡೆ ಬರಬೇಕು. ಈಗ 1 ಸಿಂಗಲ್ ಕ್ರೋಶಾ, 1 ಹಾಫ್ ಡಬಲ್ ಕ್ರೋಶಾ ಆದಮೇಲೆ ಡಬಲ್ ಕ್ರೋಶಾ ಮಾಡಬೇಕು. 1 2 3 4 ಡಬಲ್ ಕ್ರೋಶಾ ಆದಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಕ್ರೋಶಾ ಮೇಲೆ ನೋಡಿ, ಈ ಮಧ್ಯದ ಸೆಂಟರ್ದು ಡಬಲ್ ಕ್ರೋಶಾ ಇದೆಯಲ್ಲ, ಈ ಸೆಂಟ್ರದ್ದು ಡಬಲ್ ಕ್ರೋಶಾ ಮೇಲೆ ಚೈನಲ್ಲಿ ಒಂದು ಈ ಥರ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಡಬಲ್ ಕ್ರೋಶಾ ಆದಮೇಲೆ 3 ಚೈನ್ ಹಾಕ್ಕೋಬೇಕು. ಈ 3 ಚೈನ್ ಹಾಕ್ಕೊಂಡು ಮತ್ತೆ ತಿರ್ಗಾನು ಆ 3 ಚೈನ್ ಇಟ್ಕೊಂಡು ತಿರ್ಗಾನು ಅದೇ ಹೋಲಿಗೆ ಬಂದು ಒಂದು ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. ಆ ಸೆಂಟರ್ದು ಡಬಲ್ ಕ್ರೋಶಾ ಇರುತ್ತಲ್ಲ, ಅಲ್ಲಿಗೆ ಈ ಥರ ಗ್ಯಾಪ್ ಬರಬೇಕು, ವಿ ಶೇಪಲ್ಲಿ. ತಿರ್ಗಾನು ಇವಾಗ ಈ 4 ಚೈನಿಗೆ ಇದೇ ಥರ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇಲ್ಲಿ 4 ಡಬಲ್ ಕ್ರೋಶಾ, 1 ಹಾಫ್ ಡಬಲ್ ಕ್ರೋಶಾ, 1 ಸಿಂಗಲ್ ಕ್ರೋಶಾ ಹಾಕ್ಕೊಂಡಿರ್ತೀವಿ. ಸೊ ಅದೇ ಥರ ಇನ್ ರಿಟರ್ನ್ 4 ಡಬಲ್ ಕ್ರೋಶಾ, 2 3 4 ಹಾಕ್ಕೊಂಡ್ಮೇಲೆ ಒಂದು ಹಾಫ್ ಡಬಲ್ ಕ್ರೋಶಾ, 3 ರಿಂಗನ್ನು ಒಂದೇ ಸರಿ ಇದು ಮಾಡಬೇಕು. ಇಲ್ಲಿ ತಿರ್ಗಾನು ಒಂದು ಸಿಂಗಲ್ ಕ್ರೋಶಾ, ಇಷ್ಟು ಬರುತ್ತೆ. ಸೊ ಇವಾಗ
ಎಂಡ್ ಮಾಡೋಕ್ಕೆ ಇಲ್ಲಿ ಈ ಸಿಂಗಲ್ ಕ್ರೋಶಾಗೆ ಹೋಗಿ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಸ್ಲಿಪ್ ರಿಂಗು ಈ ಥರ ಸ್ಲಿಪ್ ಮಾಡ್ಕೋಬೇಕು. ಸ್ಲಿಪ್ ಮಾಡ್ಕೊಂಬಿಟ್ಟು ಒಂದು ಚೈನ್ ಹಾಕಿ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಇಲ್ಲಿ ನೀವು ಗ್ಯಾಪು ಎಷ್ಟನ್ನು ಕೊಡ್ಬೋದು, ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು. ಒಂದು ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಸೊ ನಾನು ಇಲ್ಲಿ ಎಂಡ್ ಮಾಡ್ತೀನಿ. ನೋಡಿ ಈ ಥರ ಬರುತ್ತೆ. ಕ್ಲೀನಾಗಿ ಇದು ಮಾಡ್ಕೊಳ್ಳಿ, ಸೆಟ್ ಮಾಡಿಕೊಂಡ್ರೆ ಡಿಫ್ರೆಂಟಾಗಿದೆ. ಇಲ್ಲಿ ಬೇಕಿದ್ರೆ ಒಂದೊಂದು ಹ್ಯಾಂಗಿಂಗ್ ಬೀಡ್ಸ್ ಹಾಕ್ಕೋಬೋದು, ಮೊನಾಲಿಸಾ ಬೀಡ್ಸ್ ಬರುತ್ತಲ್ಲ ಅವು ಹಾಕ್ಕೋಬೋದು, ಇಲ್ಲ ಹಿಂಗೆ ಬಿಟ್ಟರು ಚೆನ್ನಾಗಿರುತ್ತೆ ಇದು. ಸೊ ಇದು ತುಂಬ ಎಲಿಗೆಂಟ್ ಡಿಸೈನು, ಡಿಫ್ರೆಂಟಾಗಿದೆ, ಮಾಡಿ ನೋಡಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ನೆಕ್ಸ್ಟ್ ಇನ್ನು ಯಾವ್ದಾದ್ರು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.